ಕೃಷ್ಣಮಾಯೇ ನಮೋ ನಮಃ. ನಾನು ನಿಮ್ಮ ಬ್ರಹ್ಮಶ್ರೀ ಸಾಯಿ ಕೃಷ್ಣನ್ ಗುರುಜಿ ಮಾಡುವ ನಮಸ್ಕಾರಗಳು. ಇಂದಿನ ಸಂಚಿಕೆ ನೋಡಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ನಾವು ಪುಷ್ಯ ನಕ್ಷತ್ರದಲ್ಲಿ ಜನಿಸಿದವರಂತಹ ಗುಣ ಸ್ವಭಾವ ಮತ್ತು ಅವರಿಗಿರ್ತಕ್ಕಂಥದ್ದು ಯಾವೆಲ್ಲ ವ್ಯಕ್ತಿತ್ವಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ನೋಡಿ, ಪುಷ್ಯ ನಕ್ಷತ್ರಕ್ಕೆ ಅಧಿಪತಿ ಬಂದು ಶನಿ ಆಗ್ತಾನೆ ಮತ್ತು ಇದು ಗಂಡು ನಕ್ಷತ್ರ. ಪುಷ್ಯ ನಕ್ಷತ್ರವು ಮಧ್ಯನಾಡಿ, ಪ್ರಾಣಿ ಬಂದು ಆಡು ಬರ್ತದೆ ಮತ್ತು ಇದು ದೇವಗಣ ಆಗ್ತದೆ. ಪುಷ್ಯ ನಕ್ಷತ್ರ ಇದು ರಾಮನ ಸಹೋದರ ಆಗಿರತಕ್ಕಂಥ ಭರತನ ನಕ್ಷತ್ರವಾಗಿದೆ. ಭರತ ಅಂತ ಹೇಳಿದ್ರೆ ನೀವು ನೋಡಿರ್ಬೋದು. ಯಾಕಂತ ಹೇಳಿದ್ರೆ ರಾಮಾಯಣದಲ್ಲಿ ಭರತ ಅಂತಕ್ಕಂಥದ್ದು ತನ್ನ ಅಣ್ಣನಿಗೆ ಏನೆಲ್ಲವೂ ಸಾಮ್ರಾಜ್ಯದಲ್ಲಿ ಯಾವ ಥರ ಎಲ್ಲವೂ ಸೇವೆಯನ್ನು ಮಾಡಬೇಕಂತಕ್ಕಂಥ ವ್ಯಕ್ತಿತ್ವದ ಹೊಂದಿದ್ದನೋ ಆ ಥರ ಇವರು ಕೂಡ ಆ ಸ್ವಭಾವಗಳನ್ನು ಹೊಂದಿರತಕ್ಕಂತಹ ನಕ್ಷತ್ರದವರಾಗಿರ್ತಾರೆ. ಯಾಕಂದರೆ ಇದು ವಿಶೇಷದಾಯಕವಾಗಿ ನೋಡಿ, ಇವರಿಗೆ ಅಧಿಕಾರ ಬೇಕಂತಕ್ಕಂಥದ್ದು ಅನಿಸೋದಿಲ್ಲ, ಹಣ ಬೇಕಂತಕ್ಕಂಥದ್ದು ಅನಿಸೋದಿಲ್ಲ, ಸಿರಿ ಸಂಪತ್ತು ಮೇಲೆ ಆಸಕ್ತಿಗಳಿರಲ್ಲ, ಇನ್ನೊಬ್ಬರ ಮೇಲೆ ಸೇವೆ ಮೇಲೆ ಬಹಳ ಡಿಪೆಂಡಬಲ್ ಆಗಿರ್ತಕ್ಕಂಥದ್ದು ವ್ಯಕ್ತಿಗಳಾಗಿರ್ತಕ್ಕಂಥದ್ದಾಗಿರ್ತಾರೆ. ಮತ್ತು ಇವರು ಬಹಳ ತ್ಯಾಗಮಯಿಗಳು. ಯಾವುದೇ ವಿಷಯದಲ್ಲಾದರೂ ಕೂಡ, ಎಂತಹ ವಿಷಯದಲ್ಲಾದರೂ ಕೂಡ ಇನ್ನೊಬ್ಬರಿಗೆ ಮನನೊಂದನೆ ಮಾಡಿ ಇವರು ಬದುಕತಕ್ಕಂಥ ವ್ಯವಸ್ಥೆಗಳೆಲ್ಲ ಬಹಳ ತ್ಯಾಗಮಯಿಗಳಾಗಿರ್ತಕ್ಕಂಥ ವ್ಯಕ್ತಿಗಳು ನಾವು ಕಾಣಬಹುದು. ಹಾಗೆ ಇವರು ಪ್ರಮುಖವಾಗಿ ನೋಡಿ, ಇವರಿಗೆ ಬೃಹಸ್ಪತಿ ಗುರು ಆಗೋದ್ರಿಂದ ಇವರಲ್ಲಿ ಸಾತ್ವಿಕವಾದ ಗುಣಗಳನ್ನು ನಾವು ಕಾಣಬಹುದು. ಸಾತ್ವಿಕವಾದ ಗುಣಗಳಂತ ಹೇಳಿದ್ರೆ ಬಹಳಷ್ಟು ಎಲ್ಲವೂ ಕೂಡ ಇವರ ಮುಂದೆ ಸುಳ್ಳು ನಡೆಯುವುದಿಲ್ಲ, ಮೋಸ ವಂಚನೆಗಳನ್ನು ಮಾಡಲಿಕ್ಕೆ ಬಿಡೋದಿಲ್ಲ. ಇವರು ಬಹಳ ಪ್ರಾಮಾಣಿಕತನದಿಂದ ಬಹಳಷ್ಟು ಕೆಲಸ ಕಾರ್ಯದಲ್ಲಿ ಮುಂದುವರಿತಕ್ಕಂತಹ ವ್ಯಕ್ತಿತ್ವಗಳಾಗಿರ್ತಾರೆ. ಹಾಗೆ ಎಲ್ಲ ವಿಷಯದಲ್ಲೂ ಕೂಡ ಬಹಳ ಪ್ರಬಲವಾಗಿ ಮುಂದುವರಿತಕ್ಕಂಥದ್ದಾಗಿರ್ತಾರೆ. ಮತ್ತು ಇವರಿಗೆ ಧಾರ್ಮಿಕ ಸ್ವಭಾವ ಗುಣಗಳನ್ನು ಹೊಂದಿರತಕ್ಕಂಥದ್ದು. ಒಂದು ಸಮಾಜ ಸೇವೆಗಳಲ್ಲಾಗಿರ್ಬೋದು, ಕೆಲಸ ಕಾರ್ಯದಲ್ಲಾಗಿರ್ಬೋದು, ಎಲ್ಲ ಧಾರ್ಮಿಕ ಕ್ಷೇತ್ರದಲ್ಲೂ ಕೂಡ ಮುಂದುವರಿತಕ್ಕಂಥದ್ದಾಗಿರ್ಬೋದು ಬಹಳಷ್ಟು ಇರುತ್ತದೆ. ಮತ್ತು ದೈವ ಆರಾಧನೆ, ಗುರು ಹಿರಿಯರುಗಳನ್ನು ಬಹಳ ಗೌರವಿಸ್ತಕ್ಕಂಥದ್ದು, ಇವತ್ತು ವ್ಯಕ್ತಿಗಳನ್ನು ಬಹಳಷ್ಟು ಗೌರವ ನೀಡತಕ್ಕಂಥದ್ದು, ಅಂಥ ಮನಸ್ಥಿತಿಗಳನ್ನು ಒದಗಿಸ್ತಕ್ಕಂಥ ವ್ಯಕ್ತಿಗಳಾಗಿರ್ತಕ್ಕಂಥದ್ದಾಗಿರ್ತಾರೆ. ಮತ್ತು ಇವರು ಹೆಚ್ಚಿನವಾಗಿ ನಂಬಿಕಸ್ತಂತಹ ಗುಣಗಳನ್ನು ಹೊಂದಿರ್ತಾರೆ. ನಂಬಿಕೆಯಲ್ಲಿ ಬಹಳಷ್ಟು ಪಾತ್ರಗಳನ್ನು ಹೊಂದ್ಕೊಳ್ತಕ್ಕಂಥದ್ದಿರುತ್ತೆ ಇವರಲ್ಲಿ. ಹಾಗೆ ಇವರು ನೋಡಿ, ಪ್ರಮುಖವಾಗಿ ಎಲ್ಲರನ್ನೂ ಬಹಳ ಪ್ರೀತಿಯ ಮನೋಭಾವನೆಗಳನ್ನು ಇಟ್ಟುಕೊಂಡು ಮುಂದುವರಿತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ಹಾಗೆ ಇವರನ್ನು ಕೆಲಸ ಕಾರ್ಯದಲ್ಲೂ ಕೂಡ ಎಷ್ಟೇ ಇವರನ್ನು ಕರೆಕ್ಟಾಗಿ ತಿಳುವಳಿಕೆ ಕೊಂಡುಕೊಂಡು ಎಲ್ಲ ರೀತಿಯಲ್ಲೂ ಮುಂದುವರಿತಕ್ಕಂಥ ವ್ಯಕ್ತಿಗಳಾದರೂ ಕೂಡ ಬಹಳಷ್ಟು ಇವರನ್ನು ಎಲ್ಲ ಥರದಲ್ಲೂ ಕೂಡ ಮುಂದುವರಿತಕ್ಕಂತಹ ವಿಷಯಗಳಲ್ಲಿ ಬಹಳಷ್ಟು ಮುಂದುವರಿತಕ್ಕಂಥ ವಿಚಾರಗಳಲ್ಲಿ ಮುಂದಾಗಿರ್ತಕ್ಕಂಥ ವ್ಯಕ್ತಿಗಳಾಗಿರ್ತಕ್ಕಂಥದ್ದಾಗಿರುತ್ತೆ. ಮತ್ತು ಇವರಿಗೆ ಫ್ರೆಂಡ್ಸ್ಗಳಾಗಿರ್ಬೋದು, ತಂದೆ ತಾಯಿಗಳಾಗಿರ್ಬೋದು, ಅಕ್ಕ ತಂಗಿಯರಾಗಿರ್ಬೋದು, ಯಾರೇ ವಿರೋಧಗಳನ್ನು ಮಾಡಿದ್ರು ಕೂಡ ಇವರು ಯಾರೊಂದಿಗೂ ಕೂಡ ವಿರೋಧಗಳನ್ನು ಕಟ್ಟಿಕೊಳ್ಳುವಂಥವರಾಗಿರೋದಿಲ್ಲ. ಯಾಕಂದರೆ ಬಹಳಷ್ಟು ಹಾಗೆ ಹಠ ಕೋಪಗಳನ್ನು ಸಾಧಿಸ್ತದಂಥ ವ್ಯಕ್ತಿಗಳು ಇವರು. ಬಹಳ ಸಾಧುಗಳಂತಲೇ ಹೇಳ್ಬೋದು ಈ ನಕ್ಷತ್ರದಲ್ಲಿ ಜನಿಸಿದವರು. ಆದ ಕಾರಣ ಬಹಳಷ್ಟು ಇವರು ವಿದ್ಯಾಭ್ಯಾಸದಲ್ಲಿ ಬಹಳ ಪ್ರಾಮುಖ್ಯತೆಗಳಾಗಿರ್ತಾರೆ. ಮತ್ತು ಕೆಲವೊಂದು ಮೇಧಾವಿಗಳಾಗ್ತಕ್ಕಂಥದ್ದು, ಇತಿಹಾಸದಲ್ಲಿ ಪ್ರಿಯರುಗಳನ್ನೇ ಆಗ್ತಕ್ಕಂಥದ್ದು, ಇತಿಹಾಸ ತಜ್ಞರಾಗ್ತಕ್ಕಂಥದ್ದು, ಮತ್ತು ಕೆಲವೊಂದು ಸಂಶೋಧಕರಾಗ್ತಕ್ಕಂಥದ್ದು, ಇದರಲ್ಲೆಲ್ಲವೂ ಕೂಡ ಬಹಳ ಆಸಕ್ತಿಗಳನ್ನು ಒಳಗೊಳ್ತಕ್ಕಂಥ ವ್ಯಕ್ತಿಗಳಾಗ್ತಕ್ಕಂಥದ್ದಾಗಿರ್ತಕ್ಕಂಥದ್ದಿದೆ. ಮತ್ತು ಅದೇ ಹೆಚ್ಚಿನವಾಗಿ ನೋಡಿ, ಇವರಿಗೆ ಏನಾಗುತ್ತೆ, ನೀಚ ರಾಹುವಿನ ಗ್ರಹಸ್ಥಾನವಾಗಿರೋದ್ರಿಂದ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಕೆಲವೊಂದು ತೊಂದರೆಗಳನ್ನು ಕಾಣ್ತಕ್ಕಂಥದ್ದಿರುತ್ತೆ. ಸಬ್ಜೆಕ್ಟ್ಗಳಲ್ಲಿ ಕೆಲವೊಂದು ಹಿನ್ನಡೆಗಳನ್ನು ಕಾಣ್ತಕ್ಕಂಥದ್ದಿರುತ್ತೆ. ಕೆಲವೊಂದು ಇವರು ನೋಡಿ, ಯಾವುದೇ ವಾದ ಇರ್ತಕ್ಕಂತಹ ಕೆಲವೊಂದು ವಾದ ವಿವಾದಗಳಲ್ಲಿ ನಿಂತಾಗ ಬಹಳಷ್ಟು ಒಂದು ಜ್ಞಾನವನ್ನು ಸಂಪಾದಿಸಿಕೊಂಡು ಮಾತುಗಳನ್ನು ಹೇಳ್ತಕ್ಕಂಥ ವ್ಯಕ್ತಿತ್ವಗಳಾಗಿರ್ತಕ್ಕಂಥದ್ದಾಗಿರುತ್ತೆ. ಆ ಥರ ರೀತಿಯಲ್ಲಿ ಎಲ್ಲ ಥರ ಮುಂದುವರಿತಕ್ಕಂಥ ವ್ಯಕ್ತಿಗಳಾಗಿರೋದ್ರಿಂದ ಇವರು ಒಂದು ಸಾಧುವಾದ ವ್ಯಕ್ತಿಗಳನ್ನೇ ನಾವು ಕಾಣ್ಬೋದು. ಅಷ್ಟೇ ಇವರಲ್ಲಿ ಒಳ್ಳೆಯ ಗುಣ ಸ್ವಭಾವ ಅಂಶಗಳನ್ನು ಒಳಗೊಳ್ತಕ್ಕಂಥ ವ್ಯಕ್ತಿಗಳಾಗಿರ್ತಕ್ಕಂಥದ್ದಾಗಿರುತ್ತೆ. ಮತ್ತು ಇವರನ್ನು ಯಾರನ್ನು ನಿಂದಿಸುವಂಥದ್ದಿರೋದಿಲ್ಲ, ಯಾರೂ ಇವರನ್ನು ದೂರ ತಳ್ಳುವುದಿಲ್ಲ. ಎಲ್ಲವೂ ಸ್ವಾಭಾವಿಕ ಗುಣಗಳನ್ನು ಹೊಂದಿರತಕ್ಕಂಥ ಈ ವ್ಯಕ್ತಿಗಳನ್ನು ನಾವು ನೋಡಿರ್ಬೋದು. ಹಾಗೆ ನಿಮಗೆ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿದ್ದರೂ ಕೂಡ ನಮ್ಮ ಭಗವತಿ ಭದ್ರಕಾಳಿ ಅಮ್ಮನವರ ತಾಂತ್ರಿಕ ವಿಧಿವಿಧಾನದಿಂದ ಪರಿಹಾರ ಮಾರ್ಗವಿದೆ. ಚಿಂತಿಸಬೇಡಿ. ನಮಸ್ಕಾರ.
ಪ್ರತ್ಯಂಗಿರ ಹೋಮ ಭಗವತಿ ತಾಯಿಯ ಸೇವೆಗಾಗಿ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಕ್ಕೆ ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಲು ಈ ಕೆಳಕಂಡ ವಿಳಾಸದಲ್ಲಿ ಸಂಪರ್ಕಿಸಬಹುದು. ಹಾಗೆ ಪ್ರತಿ ತಿಂಗಳ ಹುಣ್ಣಿಮೆಯಂದು ಮೈಸೂರಿನಲ್ಲಿ ಗುರೂಜಿಯವರಿಂದ 2 ದಿನಗಳ ವಿಶೇಷವಾದ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ. ಈ ಪೂಜೆಯಲ್ಲಿ ಪಾಲ್ಗೊಂಡು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ. ಈ ಕೆಳಕಂಡ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ.